ನಮಸ್ಕಾರ ಕರ್ನಾಟಕ. ಪಿ ಕೆ ಸ್ಟೇಟ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ನೀವೇನಾದ್ರೂ ಒಬ್ಬ ವರ್ಕಿಂಗ್ ಪ್ರೊಫೆಷನಲ್, ನಿಮ್ಗೆ ಮಂತ್ಲಿ ಬರೋ ಸ್ಯಾಲ್ರಿನ ಯಾವ ತರ ಇನ್ವೆಸ್ಟ್ ಮಾಡ್ಬೇಕು, ಯಾವ ಫೀಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಒಂದ್ ಒಳ್ಳೆ ಸ್ಟಾಕ್ ನ ಖರೀದಿ ಮಾಡ್ಬೇಕಂದ್ರೆ ಯಾವ ತರ ಆ ಸ್ಟಾಕ್ ನ ಅನಲೈಸ್ ಮಾಡ್ಬೇಕು ಅನ್ನೋದೇನಾದ್ರೂ ನಿಮ್ಗೆ ಕನ್ಫ್ಯೂಷನ್ ಇದೆಯಾ? ಸೊ ಈ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಸ್ಟಾಕ್ ನ ಯಾವ ತರ ಚೂಸ್ ಮಾಡಕ್ಕೆ ಫ್ಯಾಕ್ಟರ್ಸ್ ಗಳಿರ್ತವೆ, ಆ ಫ್ಯಾಕ್ಟರ್ಸ್ ಗಳನ್ನ ಯಾವ ತರ ಚೂಸ್ ಮಾಡ್ಬೇಕು, ಅಂದ್ರೆ ಯಾವ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡ್ಬೇಕು ಒಂದ್ ಒಳ್ಳೆ ಸ್ಟಾಕ್ ನ ಪಿಕ್ ಮಾಡಕ್ಕೆ ಅಂತ ನಾನು ಹೇಳಕ್ ಹೋಗ್ತಿದೀನಿ. ಸೊ ಈ ಟಾಪಿಕ್ ಏನಿದೆ, ಟಾಪಿಕ್ ಬಂದು ಫಂಡಮೆಂಟಲ್ ಅನಾಲಿಸಿಸ್ ಅಂತ. ಸೊ ಫಂಡಮೆಂಟಲ್ ಅನಾಲಿಸಿಸ್ ಅಂತಂದ್ರೆ, ನೀವು ಬಿಫೋರ್ ಇನ್ವೆಸ್ಟಿಂಗ್ ಯಾವುದೇ ಒಂದು ಸ್ಟಾಕ್ ಗೆ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಆ ಸ್ಟಾಕ್ ಬೇಸಿಕ್ ಫಂಡಮೆಂಟಲ್ ಇಂದ ನೀವು ಎಲ್ಲಾನು ನೋಡ್ಬೇಕಾಗತ್ತೆ. ಸುಮ್ನೆ ಹಾಗೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಲಾಸ್ ಆಗೋಂತ ಒಂದು ಪಾಸಿಬಿಲಿಟೀಸ್ ಜಾಸ್ತಿ, ಹೌದಾ? ಸೊ ಹಂಗಾಗಿ ಯಾವುದೇ ಒಂದು ಸ್ಟಾಕ್ ನ ಚೆನ್ನಾಗಿ ಪಿಕ್ ಮಾಡ್ಬೇಕು ಅಂತಂದ್ರೆ ಫ್ಯಾಕ್ಟರ್ಸ್ ಗಳಿದಾವೆ. ಆ ಫ್ಯಾಕ್ಟರ್ಸ್ ಗಳನ್ನೇ ನಾವು ಇವತ್ತು ಈ ವಿಡಿಯೋದಲ್ಲಿ ಸ್ಟಡಿ ಮಾಡಕ್ ಹೋಗ್ತಿದೀವಿ. ಸೊ ಫಸ್ಟ್ ಟಾಪಿಕ್ ಬಂದು ಇದು ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಫಸ್ಟ್ ಫ್ಯಾಕ್ಟರ್ ಬಂದು ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತ. ಸೊ ಏನಪ್ಪಾ ಈ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತಂದ್ರೆ, ಸೊ ಇವಾಗ ಒಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಇವಾಗ ನೀವು ಸಲೂನ್ಗೆ ಹೋಗಿರ್ತಾರೆ ಹೇರ್ ಕಟ್ ಮಾಡ್ಸಕ್ಕೆ. ಸೊ ನೀವು ಹೇರ್ ಕಟ್ ಮಾಡ್ಸಕ್ಕೆ ಸಲೂನ್ಗೆ ಅದೇನು ಪ್ರೈಸ್ ಏನಿರುತ್ತೆ, ನೀವು 100 rupees ಕೊಟ್ಟು ಏನು ಒಂದು ಹೇರ್ ಕಟ್ ಮಾಡ್ಸಿರ್ತೀರ. ನೀವು ಹೇರ್ ಕಟ್ ಮಾಡ್ಸಿರ 100 rupees ಕೊಟ್ಟು, ಅವ್ರೇನಾದ್ರು ಅಥವಾ ಚೆನ್ನಾಗಿ ಮಾಡ್ಲಿಲ್ಲ ನಿಮ್ಗೆ ಹೇರ್ ಕಟ್, ನೀವು 100 rupees ಕೊಟ್ಟಂತ ವ್ಯಾಲ್ಯೂಗೆ ರುಪೀಸ್ಗೆ, ನೀವು ಕೊಟ್ಟಿರೋಂತ ರುಪೀಸ್ಗೆ ನಿಮ್ಗೆ ಅಷ್ಟು ಚೆನ್ನಾಗಿ ಸ್ಯಾಟಿಸ್ಫೈ ಆಗಿರಲ್ಲ. ಅಂದ್ರೆ ನೀವು ಕೊಟ್ಟಿರೋ ಅಮೌಂಟ್ಗೆ ಆ ವ್ಯಾಲ್ಯೂ ಸಿಕ್ಕಿರಲ್ಲ. ಅಂದ್ರೆ ನಿಮ್ಗೆ ಹೇರ್ ಸ್ಟೈಲ್ ಏನೋ ಅವ್ರು ಚೆನ್ನಾಗಿ ಮಾಡಿರಲ್ಲ, ಆ ತರ ಒಂದೇನೋ ನಿಮ್ಗೆ ಒಟ್ಟಿನಲ್ಲಿ ನಿಮ್ಗೆ ಸ್ಯಾಟಿಸ್ಫೈ ಆಗಿರಲ್ಲ ಆ ಹೇರ್ ಕಟ್ ಮಾಡಿರೋದು. ಸೊ ಅದು ಏನಾಗುತ್ತೆ, ನೀವು ಕೊಟ್ಟಿರೋ ವ್ಯಾಲ್ಯೂಗಿಂತ, ನೀವು ಕೊಟ್ಟಿರೋ ರುಪೀಸ್ಗಿಂತ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ, ಹೌದಾ? ಸೊ ಹಂಗಾಗಿ ಇದನ್ನೇ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದು ಏನು ಸ್ಟಾಕ್ ಚೂಸ್ ಮಾಡಕ್ಕೆ ನೀವು ಅಲ್ಲಿ ನೀವು ತಗೊಂಡು ಹೋಗ್ಬೇಕು. ಸೊ ಅದೇ ತರ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಈ ಕಡೆ ರಿಯಲ್ ಎಸ್ಟೇಟಿಗೆ ಬಂದ್ರೆ, ನೀವು ಒಂದ್ ಕೋಟಿ ಕೊಟ್ಟು ಒಂದು ಪ್ಲಾಟ್ ತಗೊಂಡಿರ್ತೀರ. ಸೊ ಹೌದಾ? ಸೊ ಆ ಪ್ಲಾಟ್ ತಗೊಂಡ್ಮೇಲೆ ನೀವು ಬೇರೆ ಕಡೆ ಇನ್ನೊಂದ್ಸರಿ ಪೀರ್ ಟು ಪೀರ್ ಕಂಪ್ಯಾರಿಸನ್ ಮಾಡಕ್ಕೆ ಹೋಗ್ತೀರ. ಸೊ ಇದೇ ಪ್ಲಾಟ್ ನಿಮ್ಗೆ ಎಷ್ಟು ಒಂದು 90 lakhs ಸಿಗ್ತಿದೆ ಅನ್ಕೊಳ್ಳಿ. ಸೊ ಅಲ್ಲಿ ಏನಾಗ್ತಿದೆ, ನಿಮ್ಗೆ ಇಲ್ಲಿ 10 lakhs ಉಳಿತು. ಸೊ ಹೌದಾ? ನೀವೇನ್ ಮಾಡ್ತೀರಾ, ಈ ಕಡೆ ಹೋಗ್ತೀರಾ 90 lakh ತಗೊಳಕ್ಕೆ. ಸೊ ಅಲ್ಲೇನಾಯ್ತು, ನಿಮ್ಗೆ ನೀವು ಕೊಟ್ಟಿರೋ ಅಮೌಂಟ್ಗೂ ನಿಮ್ದು ವ್ಯಾಲ್ಯೂ ಜಾಸ್ತಿ ಸಿಗ್ತಿದೆ. ಅಂದ್ರೆ ಪ್ರೈಸ್ ಕಡಿಮೆ ಆಯ್ತು, ಬಟ್ ನೀವು ಕೊಟ್ಟಿರೋ ಅಮೌಂಟ್ಗೆ ನಿಮ್ಗೆ ವ್ಯಾಲ್ಯೂ ಜಾಸ್ತಿ ಸಿಗ್ತಿದೆ, ಹೌದಾ? ಸೊ ಇದನ್ನೇ ಇಂಟ್ರಿನ್ಸಿಕ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಕೆಲವೊಂದು ರೇಷಿಯೋಸ್ ಗಳು ಬರ್ತವೆ. ಸೊ ಈ ರೇಷಿಯೋಸ್ ಅಲ್ಲಿ ಫಸ್ಟ್ ರೇಷಿಯೋ ಬಂದು PE ರೇಷಿಯೋ ಅಂತ. ಸೊ PE ರೇಷಿಯೋ ಫುಲ್ ಫಾರ್ಮ್ ನೋಡೋದಾದ್ರೆ ನೀವು ಪ್ರೈಸ್ ಟು ಅರ್ನಿಂಗ್ ರೇಷಿಯೋ. ಸೊ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ. ಸಿಂಪಲ್ ಕ್ಯಾಲ್ಕುಲೇಷನ್ ಅಂದ್ರೆ ಭಯ ಪಡಕ್ ಹೋಗ್ಬಿಡಿ, ಇದು ಜಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತಂದ್ರೆ ಕಾಮನ್ ಆಗಿ ನಾವು ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್ ಮಾಡಿದ್ರೆ ಒಂದು ರೇಷಿಯೋ ಬರುತ್ತೆ, ಹೌದಾ? ಈ ರೇಷಿಯೋನ ನಾವು PE ರೇಷಿಯೋ ಅಂತ ಕರೀತಾರೆ. ಸೊ ಈ ರೇಷಿಯೋ ಏನಂತಂದ್ರೆ, ಸಿಂಪಲ್ ಆಗಿ ನಿಮ್ಗೆ ಸಿಂಪಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಅಂತಂದ್ರೆ, ನೀವು ಯಾವ್ದೇ ಒಂದು ಕಂಪ್ನಿದ್ದು PE ರೇಷಿಯೋ 10 rupees ಇದೆ ಅಂತ ಅನ್ಕೊಳ್ಳಿ. ಸೊ PE ರೇಷಿಯೋ ಒಂದು ಕಂಪ್ನಿದು 10 rupees ಇದೆ ಅಂತಂದ್ರೆ, ನೀವು ₹1 ಪ್ರಾಫಿಟ್ ಮಾಡಕ್ಕೆ ಆ ಕಂಪ್ನಿಲಿ 10 rupees ನೀವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಸೊ ಇದು ಬಂದು ಸಿಂಪಲ್ ಆಗಿ PE ರೇಷಿಯೋ ಅಂತ ಒಂದು ಎಕ್ಸ್ಪ್ಲನೇಷನ್. ಸೊ ಇವಾಗ ಎಕ್ಸಾಂಪಲ್ ನೋಡೋದಾದ್ರೆ, ಪ್ರೈಸ್ 100 rupees ಇದೆ ಅಂತ ಅನ್ಕೊಳ್ಳಿ ಒಂದ್ ಸ್ಟಾಕ್. ಸೊ ಅದ್ರದ್ದು ಅರ್ನಿಂಗ್ ಏನು ಜಸ್ಟ್ 10 rupees ಇದೆ ಅಂತ ಅನ್ಕೊಳ್ಳಿ. ಸೊ ರೇಷಿಯೋ ಆಬ್ವಿಯಸ್ಲಿ ಏನ್ ಬಂತು, 10 rupees ಬಂತು. ಸೊ ಹೌದಾ? ಈ ರೇಷಿಯೋ ಏನಾಯ್ತು ಅಂತಂದ್ರೆ, ಇದು ಏನು PE ರೇಷಿಯೋ ಅಂತ ನಾವು ಕರಿತೀವಿ. ಸೊ ಈ PE ರೇಷಿಯೋಗೆ ಯಾವ್ದಕ್ಕೆ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ, ನೀವು ಕಂಪ್ನಿಗೆ 10 rupees ಪ್ರೈಸ್ ಆಗಿ ಕೊಡ್ತಿದ್ದೀರಾ, ಇನ್ ರಿಟರ್ನ್ ಏನು 1 rupees ನ ಅರ್ನ್ ಮಾಡಕ್ಕೆ. ಸೊ ಹೌದಾ? ನೀವು 10 rupees ಕೊಟ್ರೆ ನಿಮ್ಗೆ 1 rupee ಪ್ರಾಫಿಟ್ ಆಯ್ತು. ಇದು ಜಸ್ಟ್ ಸಿಂಪಲ್ PE ರೇಷಿಯೋ ಅಂತ. ಸೊ ನೆಕ್ಸ್ಟ್ ರೇಷಿಯೋ ಬಂದು PB ರೇಷಿಯೋ ಅಂತ. PB ರೇಷಿಯೋ ಅಂತಂದ್ರೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ. ಸೊ ಈ ರೇಷಿಯೋದ ಏನು ನೋಡೋದಂತಂದ್ರೆ, ಇವಾಗ ಕಂಪ್ನಿ ಹತ್ರ ಏನು ಇಲ್ಲ, ಸುಮ್ನೆ ಅನ್ಕೊಳ್ಳಿ
ಈಗ ಕಂಪ್ನಿ ಹತ್ರ ಎಲ್ಲಾನು ಮಾರಕ್ ಇಟ್ರೆ ಅದ್ರದ್ದು ಎಲ್ಲಾ ಅಸೆಟ್ ಏನಿರುತ್ತೆ ಮಾರಕ್ಕೆ ಅಂತ ಇಟ್ರೆ ಎಲ್ಲ ಕಂಪ್ನಿ ಬೀದಿಗೆ ಬಂದ್ಬಿಡ್ತು. ಸುಮ್ನೆ ಒಂದು ಎಕ್ಸಾಂಪಲ್ ಅನ್ಕೊಳ್ಳಿ, ಯಾವ್ದೇ ಕಂಪ್ನಿ ಒಂದು ಬೀದಿಗೆ ಬಂದ್ಬಿಡ್ತು, ಎಲ್ಲ ಅದ್ರದ್ದು ಅಸೆಟ್ಸ್ ಎಲ್ಲ ಕಲ್ಸಿ ಒಂದ್ ಸೈಡ್ ಇಟ್ಟು ಅಂತಂದ್ರು, ಅದ್ರದ್ದು ಪ್ರೈಸ್ ವ್ಯಾಲ್ಯೂ ಜಾಸ್ತಿ ಆಯ್ತು ಅಂತಂದ್ರೆ ಸೊ ಬುಕ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಕಡಿಮೆ ಆಗುತ್ತೆ, ಪ್ರೈಸ್ ವ್ಯಾಲ್ಯೂ ಇಲ್ಲಿ ಜಾಸ್ತಿ ಆಗುತ್ತೆ. ಹೌದಾ? ಸೊ ಅವಾಗ ಆ ರೇಷಿಯೋ ಒಂದ್ ಬರುತ್ತೆ, ಆ ರೇಷಿಯೋನ ಇಲ್ಲಿ ಪಿ ಬಿ ರೇಷಿಯೋ ಅಂತ ಕರೀತಾರೆ. ಸೊ ಇಲ್ಲಿ ಪ್ರೈಸ್ ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ. ಸಪೋಸ್ ಇವಾಗ ಪ್ರೈಸ್ ಏನು 100 ರೂಪೀಸ್ ಇತ್ತು. ಸೊ ಅದೇ ತರ ಅದ್ರದ್ದು ಬುಕ್ ವ್ಯಾಲ್ಯೂ, ಅದ್ರದ್ದು ಏನಿದೆ ಅಸೆಟ್ಸ್ ಆಗಿರ್ಬೋದು, ಅದರದ್ದು ಏನು ಯಾವ್ದೇ ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು ಆಗಿರ್ಬೋದು, ಟೋಟಲ್ ಅದ್ರದ್ದು ರೆವೆನ್ಯೂ ಪ್ರಾಫಿಟ್ ಅದೆಲ್ಲ ಒಂದು ಏನೋ ಮಿಕ್ಸ್ ಮಾಡಿ ಒಂದು ಕಲ್ಸಿ ಅಂದ್ರೆ ಒಂದು ಆಡ್ ಮಾಡಿ ಇಲ್ಲಿ ಒಂದು ರೇಷಿಯೋ ಒಂದು ವ್ಯಾಲ್ಯೂ ಬರುತ್ತೆ. ಅದೇನಂತಂದ್ರೆ ಒಂದು 10 ಬಂತು ಅನ್ಕೊಳ್ಳಿ. ಸೊ ಇಲ್ಲಿ ಏನಾಯ್ತು 10 ಆಯ್ತು, ಪಿ ಬಿ ರೇಷಿಯೋ ಏನಾಯ್ತು 10 ಆಯ್ತು. ಸೊ ಇದು ಒಳ್ಳೆ ವ್ಯಾಲ್ಯೂ ಅಲ್ಲ. ಸೊ 10 ಏನಾಯ್ತು ಪ್ರೈಸ್ 10%, ಸೊ 10 ಬುಕ್ ವ್ಯಾಲ್ಯೂಗಿಂತ 10% ಮೇಲೆ ಇದೆ ಅಂತ ಅರ್ಥ. ಸೊ ಇದು ಸಿಂಪಲ್ ಒಂದು ಪ್ರೈಸ್ ಟು ಬುಕ್ ವ್ಯಾಲ್ಯೂ ರೇಷಿಯೋ ಅಂತ. ಸೊ ನೀವು ನೆಕ್ಸ್ಟ್ ರೇಷಿಯೋ ನೋಡೋದಾದ್ರೆ ಡೆಬ್ಟ್ ಟು ಇಕ್ವಿಟಿ ಅಂತ. ಸೊ ಏನಪ್ಪ ಈ ಡೆಬ್ಟ್ ಟು ಇಕ್ವಿಟಿ ಅಂದ್ರೆ, ಕಾಮನ್ ಆಗಿ ಡೆಬ್ಟ್ ಅಂದ್ರೆ ಏನು ಸಾಲ, ಮತ್ತೆ ಇಕ್ವಿಟಿ ಅಂತ ಅಂದ್ರೆ ಏನು ಕಂಪ್ನಿನ ಕಾಮನ್ ಶೇರ್ ಹೋಲ್ಡರ್ಸ್ಗೆ ಸೆಲ್ ಮಾಡಿರೋದು ಅಂತ. ಸೊ ಈ ರೇಷಿಯೋ ಏನಿದೆ, ಈ ರೇಷಿಯೋ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಕಂಪ್ನಿಗೆ ಒಳ್ಳೆಯದು. ಅಂತಂದ್ರೆ ಈಗ ಸಪೋಸ್ ಕಾಮನ್ ಸೇಮ್ ಎಕ್ಸಾಂಪಲ್ ತಗೊಳ್ಳಿ, 10 ರೂಪೀಸ್ ಇದೆ ಅಂತ ಅನ್ಕೊಳ್ಳಿ, ಏನು ಇವ್ರದ್ದು ಸಾಲ. ಸೊ ಇವ್ರದ್ದು ಇಕ್ವಿಟಿ ಅಂದ್ರೆ ಏನು, ಅದೇ ಶೇರ್ಸ್ ಗಳನ್ನ ಕಂಪ್ನಿ ಶೇರ್ಸ್ ಗಳನ್ನ ಶೇರ್ ಹೋಲ್ಡರ್ಸ್ಗೆ ಏನು ಡಿಸ್ಟ್ರಿಬ್ಯೂಟ್ ಮಾಡೋದು. ಸೊ ಇವ್ರದ್ದು ಇಕ್ವಿಟಿಯಿಂದ ಜನರೇಟ್ ಆಗಿರೋ ರೆವೆನ್ಯೂ ಬಂದು ಒಂದು 5 ಇದೆ ಅನ್ಕೊಳ್ಳಿ. ಸೊ ಇಲ್ಲೇನಾಯ್ತು 2 ಬಂತು. 2 ಬಂದ್ರೆ ಇಲ್ಲೇನಾಯ್ತು ಡೆಬ್ಟ್ ಏನಿದೆ, ಸಾಲ ಏನಿದೆ ಕಂಪ್ನಿದು ಇಕ್ವಿಟಿಗಿಂತ ಜಾಸ್ತಿ ಇದೆ ಅಂತ ಅರ್ಥ. ಸೊ ಓಕೆ, ಸಾಲ ಜಾಸ್ತಿ ಇದ್ರೂನು ಓಕೆ ಪರವಾಗಿಲ್ಲ ಕಂಪ್ನಿದು, ಬಟ್ ಏನಾಗಿರ್ಬೇಕು ಅಂತಂದ್ರೆ ಕಂಪ್ನಿ ಆ ಸಾಲನ ತೀರ್ಸೋಷ್ಟು ಒಂದು ಕೆಪಬಿಲಿಟಿ ಇರ್ಬೇಕು. ಸೊ ಸಾಲ ಇದೆ, ಈ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅಂತಲ್ಲ. ಸೊ ಸಾಲ ಇದ್ರೂನು ಓಕೆ ಕಂಪ್ನಿಗೆ, ಬಟ್ ಏನಿದೆ ಅಂದ್ರೆ ಆ ಫೀಲ್ಡ್ ಯಾವ ತರ ಇರ್ಬೇಕು ಕಂಪ್ನಿದು ಅಂತಂದ್ರೆ, ಅದು ಏರಿಯಾ ಯಾವ್ದು ವರ್ಕ್ ಮಾಡೋ ಏರಿಯಾ ಯಾವ ತರ ಇರ್ಬೇಕು ಕಂಪ್ನಿದು ಅಂತಂದ್ರೆ, ಆ ಸಾಲ ಏನಿದೆ ಆ ಡೆಬ್ಟ್ ಅದನ್ನ ಈಸಿಯಾಗಿ ಕ್ಲಿಯರ್ ಮಾಡೋಷ್ಟು ಒಂದು ಕೆಪಬಿಲಿಟಿ ಇರ್ಬೇಕು. ಸೊ ಇದು ಬಂದು ಕಾಮನ್ ಆಗಿ ಡೆಬ್ಟ್ ಟು ಇಕ್ವಿಟಿ ರೇಷಿಯೋ ಅಂತ. ನೆಕ್ಸ್ಟ್ ರೇಷಿಯೋ ಬಂದು ಕರೆಂಟ್ ರೇಷಿಯೋ ಅಂತ. ಸೊ ಈ ಕರೆಂಟ್ ರೇಷಿಯೋ ಅಂತಂದ್ರೆ ಈ ಕಂಪ್ನಿದು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ಏನಪ್ಪ ಈ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಅಂತಂದ್ರೆ, ಈಗ ಕರೆಂಟ್ ಯಾವ ಕಂಪನಿ ಏನಿದೆ ಕರೆಂಟ್ ಆಗಿ ಇವಾಗ ಪ್ರೆಸೆಂಟ್ ಯಾವ ತರ ಇಂದ ಅವ್ರದ್ದು ರೆವೆನ್ಯೂ ಜನರೇಟ್ ಮಾಡ್ತಿದೆ, ಪ್ರಾಫಿಟ್ ಜನರೇಟ್ ಮಾಡ್ತಿದೆ ಅಂತ, ಇದು ಅಸೆಟ್ಸ್ ಅಲ್ಲಿ ಬರುತ್ತೆ. ಲಯಬಿಲಿಟೀಸ್ ಅಂದ್ರೆ ಇನ್ನೇನು ಅದ್ರದ್ದು ಕಾಮನ್ ಖರ್ಚು ವೆಚ್ಚಗಳು ಕಂಪನಿದು. ಸೊ ಇದ್ರದ್ದು ವ್ಯಾಲ್ಯೂ, ಇದ್ರದ್ದು ರೇಷಿಯೋ ಏನ್ ನೋಡಕ್ ಬಂತಂದ್ರೆ, ಈಗ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಯಾವುದೇ ಒಂದು ಕಂಪನಿದು ಅಸೆಟ್ಸ್ 10 crores ಇದೆ ಅಂತ. ಸೊ ಅದರದ್ದು ಲಯಬಿಲಿಟೀಸ್ ಏನು 5 crores ಇದೆ ಅನ್ಕೊಳ್ಳಿ. ಸೊ ಇಲ್ಲೇನ್ ರೇಷಿಯೋ ಏನಾಗುತ್ತೆ 2 crore ಬರುತ್ತೆ. ಸೊ 2 crore ಅಂತಂದ್ರೆ ಅಫ್ಕೋರ್ಸ್ ಇದು ಚೆನ್ನಾಗೇ ಇದೆ, ಯಾಕಂದ್ರೆ ಲಯಬಿಲಿಟೀಸ್ಗಿಂತ ಅದರದ್ದು ಏನು ಅಸೆಟ್ಸ್ ಜಾಸ್ತಿ ಇದೆ. ಅಫ್ಕೋರ್ಸ್ ಏನು ಖರ್ಚು ವೆಚ್ಚಗಳಿಗಿಂತ ಅದರದ್ದು ಪ್ರಾಫಿಟ್ ರೆವೆನ್ಯೂ ಜಾಸ್ತಿ ಇದೆ ಅಂತ ಅರ್ಥ. ಸೊ ಇದು ಒಂದು ಓಕೆ ಒಳ್ಳೆ ಒಂದು ಕಂಪ್ನಿ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅಸೆಟ್ಸ್ ಜಾಸ್ತಿ ಇದೆ ಇವಾಗ ಕರೆಂಟ್ ಆಗಿ. ಸೊ ಓವರ್ ಆಲ್ ನೀವು ಒಂದು ಕನ್ಕ್ಲೂಷನ್ ನೋಡೋದಾದ್ರೆ, ಇಲ್ಲಿ PE ರೇಷಿಯೋ ಯಾವುದೇ ಕಂಪ್ನಿ ಸ್ಟಾಕ್ ಮಾಡೋದಾದ್ರೆ PE ರೇಷಿಯೋ ಕಮ್ಮಿನೇ ಇರಬೇಕು. ಕಮ್ಮಿ ಅಂತಂದ್ರೆ ಬಿಲೋ 25 ಏನಿದೆ ರೇಂಜ್, ಈ ಬಿಲೋ 25 ರೇಂಜ್ ಏನಿದೆ PE ರೇಷಿಯೋ, ಅದು ಒಳ್ಳೆಯ ಕಂಪ್ನಿ ಅಂತ, ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಚೆನ್ನಾಗಿರೋ PE ರೇಷಿಯೋ ಅಂತ ಒಂದು ಏನು ಎಕ್ಸ್ಪರ್ಟ್ಸ್ ಹೇಳೋದು. ಸೊ PB ರೇಷಿಯೋನು ಎಷ್ಟು ಕಡಿಮೆ ಇರುತ್ತೆ ಒಂದು ಕಂಪ್ನಿದು ಅಷ್ಟೇ ಒಳ್ಳೆಯದು. ಸೊ ನೆಕ್ಸ್ಟ್ ಡೆಬ್ಟ್ ಟು ಇಕ್ವಿಟಿ ರೇಷಿಯೋನು ಎಷ್ಟು ಕಡಿಮೆ ಇರುತ್ತೆ ಅಷ್ಟೇ ಒಳ್ಳೆಯದು. ನೆಕ್ಸ್ಟ್ ಕರೆಂಟ್ ರೇಷಿಯೋ ಏನ್ ಬಂದು ಎಷ್ಟು ಜಾಸ್ತಿ ಇರುತ್ತೆ ಕರೆಂಟ್ ರೇಷಿಯೋ ಅಷ್ಟು ಕಂಪ್ನಿಗೆ ಒಳ್ಳೇದು. ಅಂದ್ರೆ ಒಂದು ಒಳ್ಳೆ ಕಂಪ್ನಿನ, ಒಂದು ಒಳ್ಳೆ ಸ್ಟಾಕ್ ನ ಚೂಸ್ ಮಾಡಕ್ಕೆ ಇವಿಷ್ಟು ರೇಷಿಯೋಸ್ಗಳು ನೀವು ಇದು ಏನು ಬೇಸಿಕ್ ರೇಷಿಯೋಸ್ ಇವು ನೀವು ಕಂಪೇರ್ ಮಾಡಿ ನೋಡ್ಬೇಕಂತಿರೋದು.
ಸೊ ಇನ್ನು ನೀವು ಫುಲ್ಲು ಏನಂದ್ರೆ ಒಂದು ಎಕ್ಸ್ಪರ್ಟ್ಸ್ ಲೆವೆಲ್ಗೆ ನೀವು ಅನಲೈಸ್ ಮಾಡ್ಬೇಕು ಅಂತಂದ್ರೆ ಆ ಕಂಪ್ನಿದು ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಓವರ್ ಆಲ್ ರೆವೆನ್ಯೂ ಗ್ರೋತ್ ಆಗಿರ್ಬೋದು, ಇಯರ್ ವೈಸ್ ಅದು ಪ್ರಾಫಿಟ್ ಮಾಡ್ತಿದೆ ಅಥವಾ ರೆವೆನ್ಯೂ ಜಾಸ್ತಿ ಜನರೇಟ್ ಆಗ್ತಿದೆ ಇಯರ್ ವೈಸ್ ಇಯರ್, ಇದನ್ನೆಲ್ಲ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಈ ರೇಷಿಯೋಸ್ ಮಾಡಿದ್ರೆ ನೀವು ಮಿನಿಮಮ್ ಒಂದು 80% ಒಂದು ಕರೆಕ್ಟ್ ಆಗಿ ಸ್ಟಾಕ್ ನ ಅನಲೈಸ್ ಮಾಡಿದೆ ಅಂತ ಒಂದು ಅನಲೈಸ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಗೈಸ್, ಸೊ ಇಲ್ಲಿ ನೀವು ಒಂದು ಈಸಿಯಾಗಿ ಯಾವ ತರ ಅನಲೈಸಿಸ್ ಮಾಡ್ಬೇಕು, ಒಂದು ಫಂಡಮೆಂಟಲ್ ಅನಲೈಸಿಸ್ ಯಾವ ತರ ಮಾಡ್ಬೇಕು ಒಂದು ಸ್ಟಾಕ್ ಅಂತ ಒಂದು ಸಣ್ಣ ಇಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತೀನಿ ಚಿಕ್ಕದಾಗಿ. ಸೊ ಇಲ್ಲಿ ನೀವು ಟಿಕರ್ ಟೈಪ್ ಅಂತ ಸರ್ಚ್ ಮಾಡಿದ್ರೆ ಈ ವೆಬ್ಸೈಟ್ ಸಿಗುತ್ತೆ. ಈ ವೆಬ್ಸೈಟ್ ಅಲ್ಲಿ ನೀವು ಕಾಮನ್ ಯಾವುದೇ ಒಂದು ಸ್ಟಾಕ್ ನ ಇಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ನೀವು ಇಲ್ಲಿ ಮಾಡ್ಬೋದು. ಸೊ ಟಿಕರ್ ಟೈಪ್ ಅಂತ ಸರ್ಚ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಅಕೌಂಟ್ ಒಂದು ಓಪನ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಆದ್ಮೇಲೆ ಇಲ್ಲಿ ಮೋರ್ಗೆ ಹೋಗಿ ನೆಕ್ಸ್ಟ್ ಇಲ್ಲಿ ಸ್ಟಾಕ್ ಸ್ಕ್ರೀನರ್ಗೆ ಹೋದ್ರೆ ಸೊ ಈ ತರ ಒಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಸರ್ಚ್ ಮಾಡೋದಾದ್ರೆ ಸೊ ಜಸ್ಟ್ ನಾನು ಲಾಂಗ್ ಟರ್ಮ್ ಜೇಮ್ಸ್ಗೆ ಹೋಗ್ತಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಇವೆಲ್ಲ ಸ್ಟಾಕ್ಸ್ ಏನಿದಾವೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋಕ್ಕೆ ಒಂದು ಸೂಟಬಲ್ ಅಂತ ಇಲ್ಲಿ ಇದು ಹೇಳ್ತಿದೆ ಈ ಆ್ಯಪ್ ಮೂಲಕ ಲಿಸ್ಟ್ ಆಗಿದೆ. ಸೊ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ರ್ಯಾಂಡಮ್ ಆಗಿ ಒಂದು ಎಕ್ಸಾಂಪಲ್ ತಗೊಂಡು ಆ ಸ್ಟಾಕ್ ಒಂದು ಫಂಡಮೆಂಟಲ್ ಅನಾಲಿಸಿಸ್ ನ ಇಲ್ಲಿ ನಾವು ಮಾಡೋಣ. ಸೊ ಇಲ್ಲಿ ITC ನೋಡೋದಾದ್ರೆ ಸೊ ಇಲ್ಲಿ ವ್ಯೂ ಡೀಟೇಲ್ಸ್. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನೀವು ಇಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೋದ್ರೆ 5 years ಸೆಟ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಪರ್ಫಾರ್ಮೆನ್ಸ್ ಏನಿದೆ ಸ್ಟಾಕ್ದು hasn't fared well amongst the low performers. ಸೊ ಪರ್ಫಾರ್ಮೆನ್ಸ್ ಏನು ಲೋ ಇದೆ. ಇಲ್ಲಿ ಸ್ಕೋರ್ ಕಾರ್ಡ್ ಮೂಲಕ ನೀವು ಎಲ್ಲಾನು ಇಲ್ಲೇ ನಿಮಗೆ ಈ ಆ್ಯಪೇ ನಿಮಗೆ ಹೇಳುತ್ತೆ ಟಿಕರ್ ಟೈಪ್ ಅನ್ನೋದು. ಇಲ್ಲಿ ನೆಕ್ಸ್ಟ್ ವ್ಯಾಲ್ಯೂಯೇಷನ್ ನೋಡೋದಾದ್ರೆ ಓವರ್ ವ್ಯಾಲ್ಡ್, ಮಾರ್ಕೆಟ್ ಆವ್ರೇಜ್ ಗಿಂತ ಓವರ್ ವ್ಯಾಲ್ಡ್. ಸೊ ಇಲ್ಲಿ ಈ ವ್ಯಾಲ್ಯೂಯೇಷನ್ ಅನ್ನೋದು ಏನು ಅಂತಂದ್ರೆ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಂದ್ರೆ ಸೊ ಇವಾಗ ಒಂದು ಸ್ಟಾಕ್ ಕರೆಂಟ್ ಏನ್ ರನ್ ಆಗ್ತಿದೆ ಒಂದು ಪ್ರೈಸು, ಆ ಪ್ರೈಸ್ ಏನಿದೆ ಮಿನಿಮಮ್ ಪ್ರೈಸ್ ಏನಿರುತ್ತೆ ನೋಡಿ, ಆ ಪ್ರೈಸ್ಗಿಂತ ಇವಾಗ ಕರೆಂಟ್ ರನ್ ಆಗ್ತಿರೋ ಪ್ರೈಸು ಜಾಸ್ತಿ ಇದೆ ಅಂತ ಅಂದ್ರೆ ಅದರದ್ದು ಮಿನಿಮಮ್ ಇಷ್ಟು ಇರ್ಬೇಕು ಅಂತ ಒಂದು ಏನ್ ವ್ಯಾಲ್ಯೂಯೇಷನ್ ಇರುತ್ತಲ್ಲ ಆ ವ್ಯಾಲ್ಯೂಯೇಷನ್ ಗಿಂತ ಜಾಸ್ತಿ ಇದೆ ಆ ಸ್ಟಾಕು ಪ್ರೈಸು ಅಂದ್ರೆ ಅದು ಓವರ್ ವ್ಯಾಲ್ಡ್ ಅಂತ. ಸೊ ಪ್ರಾಫಿಟಬಿಲಿಟಿ, ಎಂಟ್ರಿ ಪಾಯಿಂಟ್ ಇದೆಲ್ಲ ನೀವು ಇಲ್ಲಿ ಸ್ಕೋರ್ ಕಾರ್ಡ್ ಅಲ್ಲಿ ನೀವು ನೋಡ್ಬೋದು. ನಾವು ಇಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ನೀವು ಕೀ ಮ್ಯಾಟ್ರಿಕ್ಸ್ ನೀವು ಸ್ಕ್ರೋಲ್ ಮಾಡ್ತಾ ಹೋದ್ರೆ ಓವರ್ ವ್ಯೂ ಅಲ್ಲಿ PE ರೇಷಿಯೋ ನೋಡೋದಾದ್ರೆ 14.54 ಇದೆ, PB ರೇಷಿಯೋ 7.24. ನೆಕ್ಸ್ಟ್ ಸೆಕ್ಟರ್ PE ಸೆಕ್ಟರ್ PB ಅಂತ ಇದೆ. ಸೊ ಇವೆರಡು ಬಹಳ ಇಂಪಾರ್ಟೆಂಟ್. ಏನಪ್ಪ ಈ ಸೆಕ್ಟರ್ PE ಸೆಕ್ಟರ್ PB ಅಂತಂದ್ರೆ ಇದು ಈಗ ಈ ಕಂಪ್ನಿ ಏನಿದೆ ನೀವು ಸ್ಟಾಕ್ ನ ಚೂಸ್ ಮಾಡಿರೋದು ಇದು ಯಾವ ಸೆಕ್ಟರ್ ಅಲ್ಲಿ ವರ್ಕ್ ಆಗ್ತಿದೆ ಅಂತಂದ್ರೆ ಇದು ITC ಏನು ಸ್ಮೋಕಿಂಗು ಮತ್ತೆ ಟೊಬ್ಯಾಕೋ ಈ ಸೆಕ್ಟರ್ ಅಲ್ಲಿ ಬರುತ್ತೆ. ಸೊ ಈ ಸೆಕ್ಟರ್ ಅಲ್ಲಿ ಇದ್ರದ್ದು ಓವರ್ ಆಲ್ PE ರೇಷಿಯೋ ಏನಿದೆ ಮತ್ತು PB ರೇಷಿಯೋ ಏನಿದೆ ಅಂತ ಇಲ್ಲಿ ಇದು ಸೆಕ್ಟರ್ PE ಸೆಕ್ಟರ್ PB ಅಂತ ಹೇಳ್ತಾರೆ. ಸೊ ಇಲ್ಲಿ ಇನ್ನೊಂದು ಡಿವಿಡೆಂಡ್ ಈಲ್ಡ್ ನೀವು ನೋಡ್ಬೋದು. ಸೊ ಈ ಡಿವಿಡೆಂಡ್ ಅಂದ್ರೆ ಏನು ಅಂದ್ರೆ ಒಂದು ಕಾನ್ಸೆಪ್ಟ್, ಈಗ ಕಂಪ್ನಿ ಏನ್ ಮಾಡುತ್ತೆ ಅವ್ರ ಶೇರ್ ಹೋಲ್ಡರ್ಸ್ಗೆ ಇಷ್ಟು ಅಂತ ಅಮೌಂಟ್ ಅಲ್ಲಿ ಡಿವಿಡೆಂಡ್ ರೂಪದಲ್ಲಿ ಕೊಡುತ್ತೆ ಇಯರ್ಲಿ, ಓಕೆನಾ. ಅದು ಏನಂತಂದ್ರೆ ತಮ್ಮ ಅಕೌಂಟ್ಗೆ ಇಷ್ಟು ಅಮೌಂಟ್ ಅಂದ್ರೆ ಇಷ್ಟು ಪರ್ಸೆಂಟೇಜ್ ನೀವು ಇಲ್ಲಿ ನೋಡ್ಬೋದು 3.53% ಆಫ್ ಟೋಟಲ್ ಪ್ರೈಸ್ ಏನಿದೆ ವ್ಯಾಲ್ಯೂ ಸ್ಟಾಕ್ ಇಂದು ಅಷ್ಟು ಶೇರ್ ಹೋಲ್ಡರ್ಸ್ಗೆ ಒಂದು ಸ್ಟಾಕಿಗೆ ಇಷ್ಟು 3.53% ಅಂತ ಅವ್ರ ಅಕೌಂಟ್ಗೆ ಕ್ವಾರ್ಟರ್ಲಿ ಆಗಿರ್ಬೋದು ಇಯರ್ಲಿ ಆಗಿರ್ಬೋದು ಅವ್ರ ರೇಂಜ್ ಯಾವ ತರ ಸೆಟ್ ಮಾಡಿರ್ತಾರೆ ಕಂಪನಿ ಪ್ರಕಾರ ಅಷ್ಟು ಅಮೌಂಟು ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಇದು ಒಂದು ಜಸ್ಟ್ ಡಿವಿಡೆಂಡ್ ಅಂತ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ನೀವು ಹಂಗೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಪ್ರೈಸ್ ಫೋರ್ಕಾಸ್ಟ್ ನೋಡ್ಬೋದು. ನೆಕ್ಸ್ಟ್ ಇವಾಗ ರೆವಿನ್ಯೂ ನೋಡ್ಬೋದು, ಅರ್ನಿಂಗ್ಸ್ ಪರ್ ಶೇರ್ ನೀವು ಇಲ್ಲಿ ನೋಡ್ಬೋದು. ಅಪ್ ಟು 25 ಕರೆಂಟ್ ಫೈನಾನ್ಷಿಯಲ್ ಇಯರ್ ಏನಿದೆ ಕರೆಂಟ್ ಇದರಲ್ಲಿ 25 ರೂಪೀಸು ಬೇಸ್ ಲೈನ್ ಅಲ್ಲಿ ಅರ್ನಿಂಗ್ಸ್ ಪರ್ ಶೇರ್ ನೀವು ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಹಂಗೆ ಇದು ಇನ್ಕಮಿಗೆ ಬಂದ್ರೆ ಈಗ ನೀವು ಬ್ಯಾಲೆನ್ಸ್ ಶೀಟ್ ನೋಡ್ಬೋದು. ಸೊ ಈ ಬ್ಯಾಲೆನ್ಸ್ ಶೀಟ್ ಅನ್ನೋದು ಎಲ್ಲ CA ಸಂಬಂಧಪಟ್ಟಂತ ವಿಷಯ. ಇದು ನಾವೆಲ್ಲ ಯಾವ ತರ ಇದು ಮಾಡ್ಬೇಕು, ಇದು ಕೆಲವೊಂದು ಜಾಸ್ತಿ ನಾಲೆಜ್ ಬೇಕು, ಜಾಸ್ತಿ ಏನು
ಕ್ಯಾಲ್ಕುಲೇಷನ್ಸ್ ಬೇಕು ಅಂತ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಎಲ್ಲಾನು ಇಲ್ಲೇ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ನಾವು ಜಸ್ಟ್ ನೋಡ್ಬೇಕಾಗಿರೋದು ಟೋಟಲ್ ಅಸೆಟ್ಸ್ ಮತ್ತೆ ಟೋಟಲ್ ಲಯಬಿಲಿಟೀಸ್. ಸೊ ಅಸೆಟ್ಸ್ ಓವರ್ ಆಲ್ ಪೀರಿಯಡ್ ಆಫ್ ದಿ ಇಯರ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಲಾಂಗ್ ಟರ್ಮ್ ಅಲ್ಲಿ ಅಂತ. ನೆಕ್ಸ್ಟ್ ಲಯಬಿಲಿಟೀಸ್ ಓವರ್ ಆಲ್ ದ ಪೀರಿಯಡ್ ಏನು ಅಸೆಟ್ಸ್ ಗಿಂತ ಕಡಿಮೆ ಆಗ್ತಂತ ಹೋದ್ರೆ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದೊಂದು ಇಂಡಿಕೇಶನ್. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಅಸೆಟ್ಸ್ 2016 ನೆಕ್ಸ್ಟ್ 18 ಹಂಗೆ ನೋಡ್ತಾ ಹೋದ್ರೆ ಓವರ್ ಆಲ್ ದ ಇಯರ್ ಅಂದ್ರೆ ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಓಕೆನಾ. ನೆಕ್ಸ್ಟ್ ಅದೇ ಲಯಬಿಲಿಟೀಸಿಗೆ ಹೋದ್ರೆ ಲಯಬಿಲಿಟೀಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ, ಬಟ್ ಕಂಪೇರ್ ಟು ಏನು ಅಸೆಟ್ಸ್ ಲಯಬಿಲಿಟೀಸ್ ಕಮ್ಮಿ ಇದೆ. ಸೊ ಇಲ್ಲಿ ಕರೆಂಟ್ ರೇಷಿಯೋನು ಅಸೆಟ್ಸ್ ಲಯಬಿಲಿಟೀಸ್ಗಿಂತ ಜಾಸ್ತಿ ಇದೆ ಅಂತ. ಸೊ ಅದೇ ತರ ಪಿಯರ್ಸ್ ಅಂಡ್ ಕಂಪ್ಯಾರಿಸನ್. ಸೊ ಈ ಪಿಯರ್ಸ್ ಅಂದ್ರೆ ಇದೇ ಸೆಕ್ಟರ್ ಅಲ್ಲಿ ಈ ತರ ಅಂತ ಒಂದು ಸೆಕ್ಟರ್ ಅಲ್ಲಿ ಬೇರೆ ಕಂಪ್ನಿಗಳು ಯಾವ್ಯಾವ ಇದಾವೆ ಇಲ್ಲಿ ನಿಮ್ಗೆ ನೋಡಕ್ ಸಿಗುತ್ತೆ. ಗೋದ್ರೇಜ್ ಫಿಲಿಪ್ಸ್ ಇಂಡಿಯಾ ಆಗಿರ್ಬೋದು, ಎಲಿಟಿಕಾನ್ ಇಂಟರ್ನ್ಯಾಷನಲ್ ಆಗಿರ್ಬೋದು, ಎಲೈಟ್ಕಾನ್, VST ಇಂಡಸ್ಟ್ರೀಸ್ ಆಗಿರ್ಬೋದು. ಸೊ ಇದ್ರದ್ದು PE ರೇಷಿಯೋ ನಿಮ್ಗೆ ಮತ್ತೆ ಡಿವಿಡೆಂಡ್ ಈಲ್ಡ್ ಆಗಿರ್ಬೋದು, ಇದೆಲ್ಲ ನಿಮ್ಗೆ ಇಲ್ಲಿ ನೋಡಕ್ ಅವೈಲೇಬಲ್ ಇದೆ. ಸೊ ಪಿಯರ್ ಅಂದ್ರೆ ಇದೆ ಅಂದ್ರೆ ಒಂಥರ ಕಾಂಪಿಟೇಟರ್ಸ್ ಆಗಿರ್ಬೋದು ಈ ಕಂಪನಿಗೆ, ಓವರ್ ಆಲ್ ಕಂಪನಿಗೆ. ಸೊ ಇದು ಬಂದು ನೀವು ಈ ತರ ಅನಾಲಿಸಿಸ್ ಮಾಡ್ಬೋದು ಈ ಸ್ಟಾಕ್ ಈ ಟಿಕರ್ ಟೇಪ್ಗೆ ಹೋಗಿ. ಸೊ ಅದೇ ತರ ಇನ್ನೊಂದು ಸ್ಟಾಕ್ ನೀವು ಯಾವ್ದಾದ್ರು ನೋಡೋದಾದ್ರೆ ಇನ್ನೊಂದು ಸ್ಟಾಕ್ ನೋಡೋಣ. ಸೊ BSE ತಗೋಣ. ನಾನು ಲಾಸ್ಟ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ BSE ಅಂದ್ರೆ ಈಗ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಸೊ ಇದ್ರ ಪರ್ಫಾರ್ಮೆನ್ಸ್ ನೋಡೋಣ. ಅಪ್ ಟು 5 years ಇದ್ರ ಪರ್ಫಾರ್ಮೆನ್ಸ್ ಯಾವ ತರ ಇದೆ ಅಂತ. ಸೊ ಇದು ಪರ್ಫಾರ್ಮೆನ್ಸ್ ನೋಡಿದ್ರೆ ಕ್ರೀಮಿ ಲೇಯರ್ ಅಮಾಂಗ್ಸ್ ದ ಟಾಪ್ ಪರ್ಫಾರ್ಮೆನ್ಸ್ ಸ್ಟಾಕ್ಸ್. ಕ್ರೀಮಿ ಲೇಯರ್ ಅಂದ್ರೆ ಒಂದು ಮಾಡರೇಟ್ ಲೇಯರ್ ಅಲ್ಲಿ ಇದು ಪರ್ಫಾರ್ಮೆನ್ಸ್ ಓಕೆ. ನೆಕ್ಸ್ಟ್ ಇದನ್ನು ಓವರ್ ವ್ಯಾಲ್ಡ್ ಝೋನ್ ಅಲ್ಲಿ ಇದೆ. ಓಕೆನಾ. ಇದು ಇನ್ನು ಉಳಿದಿರೋದು ನೀವು ಏನು ಸ್ಕೋರ್ ಕಾರ್ಡ್ಸ್ ಇದಾವೆ ನೀವು ಇಲ್ಲಿ ನೋಡ್ಬೋದು. ಸೊ ಇದು ಇಲ್ಲಿ ನೋಡಿ ಲಾರ್ಜ್ ಕ್ಯಾಪ್ ಒಂದು ಏನು ಮಾರ್ಕೆಟ್ ಕ್ಯಾಪ್ ನೋಡೋದಾದ್ರೆ ಇದು ಲಾರ್ಜ್ ಕ್ಯಾಪ್ ಕಂಪನೀಸ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಇದ್ರ ಮಾರ್ಕೆಟ್ ಕ್ಯಾಪ್ ನೀವು ಇಲ್ಲಿ ನೋಡ್ಬೋದು 1,08,785 crores ಇದೆ. ಸೊ ಇದು ಸ್ಟಾಕ್ ಈಸ್ ರ್ಯಾಂಕ್ಡ್ 93rd. ಓಕೆನಾ. ಇಷ್ಟು ಇದರದ್ದು ಏನು ಡೀಟೇಲ್ಸ್, ಫಂಡಮೆಂಟಲ್ ಡೀಟೇಲ್ಸ್. ಸೊ ಇಲ್ಲಿ ಇದಕ್ಕೆ ಬಂದ್ರೆ ನೀವು ಕೀ ಮೆಟ್ರಿಕ್ಸ್ ಬಂದ್ರೆ PE ರೇಷಿಯೋ ನೋಡ್ಬೋದು 60 ಇದೆ, PB ರೇಷಿಯೋ 23. ನೆಕ್ಸ್ಟ್ ಸೆಕ್ಟರ್ PE ರೇಷಿಯೋ ಇಲ್ಲಿ ನೋಡ್ಬೋದು. ಸೊ ಅದೇ ತರ ನೆಕ್ಸ್ಟ್ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಅರ್ನಿಂಗ್ಸ್ ಪರ್ ಶೇರ್ ನೋಡ್ಬೋದು, ಇಲ್ಲಿ ಬ್ಯಾಲೆನ್ಸ್ ಶೀಟ್ ನೋಡ್ಬೋದು, ನೆಕ್ಸ್ಟ್ ಕ್ಯಾಶ್ ಫ್ಲೋ ನೋಡ್ಬೋದು. ಕ್ಯಾಶ್ ಫ್ಲೋ ಅಂತಂದ್ರೆ ಕ್ಯಾಶ್ ಫ್ಲೋದಲ್ಲಿ ನಾವು ಇಲ್ಲಿ ಏನ್ ನೋಡೋದಂದ್ರೆ ಕಂಪನಿ ಹತ್ರ ಎಷ್ಟು ಕ್ಯಾಶ್ ಇದೆ, ಓಕೆನಾ, ನೆಕ್ಸ್ಟ್ ಏನಾದ್ರು ಒಂದು ಡಿಸಿಷನ್ ತಗೊಳಕ್ಕೆ ಅಂತ. ಇದೂ ನೆಟ್ ಚೇಂಜ್ ಇನ್ ಕ್ಯಾಶ್ ಏನಿದೆ ಓವರ್ ದ ಪೀರಿಯಡ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಒಂದು ಬೆಟರ್ ಸೈನ್ ಅಂತ ಹೇಳ್ಬೋದು ಕಂಪನಿಗೆ. ಇಲ್ಲಿ ನೋಡ್ಬೋದು ಓವರ್ ದಿ ಇಯರ್ ಇಲ್ಲಿ ಇನ್ಕ್ರೀಸ್ ಆಗಿದೆ 24ಗೆ, ಬಟ್ 25 ಅಲ್ಲೇನೋ ಕಡಿಮೆ ಇದೆ, ಮೈನಸ್ ಅಲ್ಲಿ ಇದೆ. ಇದು ಇಲ್ಲಿ ಪಿಯರ್ಸ್ ನೋಡಿದ್ರೆ ನೀವು ಇದಕ್ಕೆ ಕಾಂಪಿಟೇಟರ್ಸ್ ಆಗಿ ಏನು MCX ಎಕ್ಸ್ಚೇಂಜ್ ನ ಹೇಳಿದ್ನಲ್ಲ ಕಾಮಿಡಿಟಿ ಸೆಗ್ಮೆಂಟ್ ಅಲ್ಲಿ ಒಂದು ಎಕ್ಸ್ಚೇಂಜ್, ಇದು ಮಲ್ಟಿ ಕಮಿಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್, ಕ್ರೈಸ್ ಇಲ್ಲ. ನೆಕ್ಸ್ಟ್ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್, ಇದರದ್ದು PE/PB ರೇಷಿಯೋಸ್ ಇಲ್ಲಿ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಪ್ರೈಸ್ ಕಂಪ್ಯಾರಿಸನ್ ನೀವು ನೋಡ್ಬೋದು. BSE ಆಗಿರ್ಬೋದು, MCX, ಕ್ರೈಸಿಲ್ಸ್ ಓವರ್ ದ ಪೀರಿಯಡ್ ಯಾವ ತರ ಚೇಂಜ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಾನು ಇಲ್ಲಿ ನೋಡ್ಬೋದು. ಸೊ ಇದು ಬಂದು ಒಂದು ಕಾಮನ್ ಏನು ಫಂಡಮೆಂಟಲ್ ಅನಾಲಿಸಿಸ್, ಯಾವುದೇ ಸ್ಟಾಕ್ದು ಯಾವ ತರ ಮಾಡೋದು ಅಂತ. ಸೊ ಇಷ್ಟು ನೀವು ಏನು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಕಲ್ತ್ರೆ ಅಪ್ ಟು 10 ಸ್ಟಾಕ್ಸ್ ನೀವು ಚೂಸ್ ಮಾಡಿದ್ರೆ ನೀವು ಅಪ್ ಟು 8 ಸ್ಟಾಕ್ಸ್ ನೀವು ಕರೆಕ್ಟ್ ಆಗಿ ಚೂಸ್ ಮಾಡ್ತೀರಾ ಅಂತ ಒಂದು ಹೇಳ್ಬೋದು. ಯಾಕಂದ್ರೆ ಇಷ್ಟು ಸಾಕು ನಿಮ್ಗೆ ಏನು ಬಿಗಿನರ್ ಆಗಿ ನೀವು ಒಂದು ಸ್ಟಾಕ್ ನ ಚೂಸ್ ಮಾಡಕ್ಕೆ. ಸೊ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಏನಾದ್ರು ಡೌಟ್ ಇದ್ರೆ ಅದನ್ನು ಕಮೆಂಟ್ ಅಲ್ಲಿ ಹಾಕಿ, ನಾನು ಅದನ್ನು ಸಾಲ್ವ್ ಮಾಡಕ್ಕೆ ನಿಮ್ಗೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇದೇ ತರ ಒಂದು ಇನ್ಫಾರ್ಮೇಟಿವ್ ಕಂಟೆಂಟ್ ಬೇಕಿದ್ರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಆಮೇಲೆ ಯಾವ್ದಾದ್ರು ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರು ಯಾರಾದ್ರೂ ವರ್ಕಿಂಗ್ ಪ್ರೊಫೆಷನ್ ಇದ್ರೆ
ಅವ್ರ ಸ್ಯಾಲ್ರಿ ಯಾವ ತರ ಇನ್ವೆಸ್ಟ್ ಮಾಡಕ್ಕೆ ಒಂದು ಬೇಸಿಕ್ ಫಂಡಮೆಂಟಲ್ ಅನಾಲಿಸಿಸ್ ಬೇಕಿದ್ರೆ ಈ ವಿಡಿಯೋನ ಸಜೆಸ್ಟ್ ಮಾಡಿ, ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಕ್ಕೆ. ಸೊ ಇದೇ ತರ ನಮ್ಮ ನೆಟ್ವರ್ಕ್ ನ ಬೆಳೆಸಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋಗೆ ಇಷ್ಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ TK Trades. ಸೊ ಧನ್ಯವಾದ.